ಜೈಲಲ್ಲಿರುವಂತಹ ಕಾಟೇರನಿಗೆ ಇದೀಗ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಅಂದು ಕಾಟೇರನಿಗೆ ಗೆಳೆಯನಾಗಿದ್ದವನು ಇವತ್ತು ಶತ್ರು ಆಗಿದ್ದಾನೆ. ಇನ್ನು ಪ್ರಕರಣದ A14 ಆರೋಪಿ ಆಗಿರುವಂತಹ ಪ್ರದೋಷ್ಗೂ ಇಂದು ನಿರ್ಣಾಯಕ ದಿನ. ಹಾಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಹತ್ಯೆ ಆರೋಪಿ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಕಾರಣ ಇವತ್ತು ದರ್ಶನ್ ಮತ್ತೆ ಪ್ರದೋಷ್ ಇಬ್ಬರಿಗೂ ಕೂಡ ಬಿಗಿದೆ. ಇಂದು ಪ್ರದೋಷ್ ನೀಡೋ ಹೇಳಿಕೆಯ ಬಗ್ಗೆ ಚಿಂತೆ ಆಗ್ತಿದೆ ಈಗ. ಹಾಗಾಗಿ A14 ಆರೋಪಿ ಪ್ರದೋಷ್ ಇವತ್ತು ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಆಗುತ್ತೆ ಕೋರ್ಟ್ನಲ್ಲಿ. ಹಾಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಈಗ ಹತ್ಯೆ ಆರೋಪಿ ದರ್ಶನ್ಗೆ ಟೆನ್ಷನ್ ಕೂಡ ಹೆಚ್ಚಾಗ್ತಾ ಇದೆ. ಇವತ್ತು ಪ್ರದೋಷ್ ಏನು ಹೇಳಿಕೆ ಕೊಡ್ತಾನೆ ಅಥವಾ ಏನಾಗಿತ್ತು ಅನ್ನೋಂಥದ್ದು ಗೊತ್ತಿಲ್ಲ. ಅಂದು ಕಾಟೇರನಿಗೆ ಗೆಳೆಯನಾಗಿದ್ದವನು ಈಗ ಶತ್ರು ಆಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆಯಲ್ಲಿ A14 ಆರೋಪಿ ಆಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿಯನ್ನಾಗಿ ನನ್ನ ಪರಿಗಣಿಸಿ ಎಲ್ಲವೂ ಕೂಡ ಸತ್ಯವಾಯ ಬಿಡ್ತೀನಿ ಅಂತ ಹೇಳಿ ಈಗಾಗಲೇ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಕೋರ್ಟ್ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರಿಗೇನಾದರೂ ಮಾಫಿ ಸಾಕ್ಷಿ ಅಥವಾ ಕ್ಲಾರಿಟಿ ಸ್ಪಷ್ಟನೆ ಕೊಡಲಿಕ್ಕೆ ಅವಕಾಶ ಕೊಡ್ತಾರಾ ಅಥವಾ ಅವ್ರಿಗೆ ಜಡ್ಜ್ ಮುಂದೆ ನೇರವಾಗಿ ಭೇಟಿಯಾಗಿ ಅಥವಾ ಕೋರ್ಟ್ನಲ್ಲಿ ನೇರವಾಗಿ ಈ ರೀತಿಯಾಗಿ ಬಂದು ಏನಾಯಿತು ಅಥವಾ ಏನಾವತ್ತು ನೋಡಿದ್ರು ಅನ್ನೋಂಥದ್ದೆಲ್ಲವೂ ಕೂಡ ಬಂದು ಸತ್ಯ ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅಥವಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಇನ್ನು ಏನೇ ಹೇಳಿದ್ರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಇರಲಿ ಅಥವಾ ಡೈರೆಕ್ಟ್ ಆಗಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಜಡ್ಜ್ ಮುಂದೆ ಏನಾದರೂ ಹೇಳಿಕೆಯನ್ನು ಕೊಡಿಸಿದ್ರು ಕೂಡ ಏನು ಹೇಳಿಕೆ ಕೊಡಬಹುದು ಅನ್ನೋದು ಕುತೂಹಲ. ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಪ್ರದೋಷ್ ಹೇಳಿಕೆ ಕೊಡ್ತಾರೆ. ಪ್ರದೋಷ್ ಮಾಫಿ ಸಾಕ್ಷಿ ಏನಾಗಲಿದೆ, ಡಿ ಗ್ಯಾಂಗ್ ಭವಿಷ್ಯ ಅನ್ನೋ ಪ್ರಶ್ನೆ ಈಗ. ಇದು A14 ಪ್ರದೋಷ್ನಿಂದ ಮಹತ್ವದ ಅಪ್ರೂವರ್ ಹೇಳಿಕೆ. 59ನೇ ಸೆಷನ್ ಕೋರ್ಟ್ ಜಡ್ಜ್ ಎದುರು ಹೇಳಿಕೆ ದಾಖಲಾಗಿದೆ. A14 ಪ್ರದೋಷ್ ನೀಡೋ ಹೇಳಿಕೆ ಬಗ್ಗೆ ಈಗ ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಾ ಇದೆ. ಕೋರ್ಟ್ನಲ್ಲಿ ಹೊರಬೀಳುತ್ತಾ ಕೇಸ್ನ ಮತ್ತೊಂದು ಸ್ಫೋಟಕ ಸಂಗತಿ. A14 ಹೇಳಿಕೆಯಿಂದ ಪ್ರಕರಣದ ದಿಕ್ಕೇ ಬದಲಾಗುವಂತ ಸಾಧ್ಯತೆಗಳಿದೆ. ಹಾಗಾಗಿ A14 ಆರೋಪಿ ಪ್ರದೋಷ್ ಇವಾಗ ಏನು ಹೇಳ್ತಾನೆ ಅನ್ನೋಂಥದ್ದು ಇರುವಂತಹ ಒಂದು ಪ್ರಶ್ನೆ. ಕಾರಣ ಈಗಾಗಲೇ ಅವರು ಏನು ಅರ್ಜಿಯನ್ನ ಸಲ್ಲಿಸಿದ್ರು ಕೋರ್ಟ್ಗೆ, ಅಂದ್ರೆ ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಆ ಒಂದು ದಿನ ಪಟ್ಟಣಗೆರೆ ಶೆಡ್ಡಲ್ಲಿ ಏನಾಗಿತ್ತು ಅಥವಾ ರೇಣುಕಾಸ್ವಾಮಿ ಅಲ್ಲಿ ಹೇಗೆ ಬಂದು ತಗ್ಲಾಕೊಂಡ, ಅದಾದ ನಂತರ ದರ್ಶನ್ ಅವ್ರ ಜೊತೆ ಹೇಗೆ ಬಿಹೇವ್ ಮಾಡಿದ್ರು ಎಲ್ಲವೂ ಕೂಡ ಆ ಒಂದು ಅರ್ಜಿಯಲ್ಲಿ ಉಲ್ಲೇಖ ಆಗಿತ್ತು. ಇದೆಲ್ಲವೂ ಕೂಡ ನಾನು ನೇರವಾಗಿ ಸತ್ಯ ಹೇಳಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಪ್ರದೋಷ್ ಹೇಳಿದ್ರು. ಹಾಗಾಗಿ ನನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ಈಗ ಕೋರ್ಟ್ ಅವ್ರಿಗೆ ಅವಕಾಶ ಕೊಟ್ಟಿದೆ. ಅವ್ರ ಪರ ವಕೀಲರು ಏನು ಅರ್ಜಿಯನ್ನು ಸಲ್ಲಿಸಿದ್ರು ಅದಕ್ಕೆ ಕೋರ್ಟ್ ಒಂದು ಅವಕಾಶವನ್ನು ಕೊಟ್ಟಿದೆ. ಹೌದು, ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಲಿಕ್ಕೆ ನಿಮ್ಮ ವಾದ ಏನಿರ್ಬೋದು ಅಥವಾ ನಿಮ್ಮ ಕ್ಲಾರಿಟಿ ಏನಿರ್ಬೋದು, ಸತ್ಯಾಂಶ ಏನಿರ್ಬೋದು ಅದೆಲ್ಲವೂ ಕೂಡ ಹೇಳಿಕೆ ಕೊಡಬಹುದು ಅಂತ ಹೇಳಿ. ಹಾಗಾಗಿ ಇವತ್ತು ಈ ಎಲ್ಲ ಹೇಳಿಕೆಗಳು ದಾಖಲಾಗುತ್ತೆ. ಹಾಗಾಗಿ ಯಾವತ್ತೂ ನಿಜವಾಗ್ಲೂ ಕೂಡ ನಡೆದಿದ್ದೇನು ಅನ್ನುವಂಥದ್ದು ಇವತ್ತು ಪ್ರದೋಷ್ ಕೋರ್ಟ್ ಮುಂದೆ ಹೇಳಲಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಹಾಗಾಗಿ ಆ ಎಲ್ಲ ಪ್ರತಿಯೊಂದು ಹೇಳಿಕೆ ಏನಿರುತ್ತೆ ಅಥವಾ ಪ್ರತಿಯೊಂದು ಸ್ಟೇಟ್ಮೆಂಟ್ ಏನಿರುತ್ತೆ ಅದೆಲ್ಲವೂ ಕೂಡ ಈಗ ರೆಕಾರ್ಡ್ ಆಗುತ್ತೆ, ಜೊತೆಗೆ ಎಲ್ಲವೂ ಕೂಡ ದಾಖಲಾಗುತ್ತೆ. ದಾಖಲಾದ ನಂತರ A14 ಆರೋಪಿಯ ಹೇಳಿಕೆ ದಾಖಲಾದ ನಂತರ A1 ಮತ್ತು A2 ಆರೋಪಿಯ ಭವಿಷ್ಯ ಏನಾಗುತ್ತೆ ಅಥವಾ ಫುಲ್ ಗ್ಯಾಂಗ್ನ ಭವಿಷ್ಯ ಏನಾಗುತ್ತೆ ಅನ್ನೋಂಥದ್ದು ಈಗ ಇರುವಂಥ ಕುತೂಹಲ. ಕಾರಣ ಏನು ಅಂತಂದ್ರೆ ಈಗಾಗಲೇ ಪ್ರದೋಷ್ ಸಲ್ಲಿಸಿರುವಂಥ ಅರ್ಜಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಅಂಶಗಳನ್ನು ಅವರು ದಾಖಲೆ ಮಾಡಿದ್ದಾರೆ, ಉಲ್ಲೇಖಿಸಿದ್ದಾರೆ. ಅಂತಂದ್ರೆ ಆವತ್ತು ಯಾವ ರೀತಿಯಾಗಿ ದರ್ಶನ್ ರೇಣುಕಾಸ್ವಾಮಿ ಅವರನ್ನ ಒದ್ದಿದ್ರು ಅಥವಾ ಸಿಗರೇಟ್ನಿಂದ ಸುಟ್ಟಿ ಯಾವ ರೀತಿಯಾಗಿ ಹಿಂಸೆ ಕೊಟ್ಟಿದ್ರು, ಅದಾದ ನಂತರ ಪವಿತ್ರಗೌಡ ಬಂದಿದ್ರು, ಪವಿತ್ರಗೌಡ ಬಂದು ಅಲ್ಲಿ ಪವಿತ್ರಗೌಡ ಬಂದು ಕೂಡ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ರು. ಈ ಎಲ್ಲ ವಿಚಾರಗಳು ಕೂಡ ಬಹಳ ಪ್ರಮುಖವಾಗಿ ಹೈಲೈಟ್ಸ್ ಏನಿದೆ ಆ ಒಂದು ಘಟನೆಯಲ್ಲಿ ಅದೆಲ್ಲವೂ ಕೂಡ ಆ ಒಂದು ಅರ್ಜಿಯಲ್ಲಿ ಸಲ್ಲಿಕೆ ಆಗಿದೆ, ಉಲ್ಲೇಖ ಕೂಡ ಮಾಡಿದ್ದಾರೆ ಪ್ರದೋಷ್. ಹಾಗಾಗಿ ಆ ಒಂದು ಅರ್ಜಿಯಲ್ಲಿ ಏನಿತ್ತು ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅದರಂತೆ ಇವತ್ತು ಜಡ್ಜ್ ಮುಂದೆ ಹೇಳಿಕೆ ಕೊಡ್ತಾರಾ, ಕೊಟ್ಟರೂ ಕೂಡ ಅದರಿಂದ ಎಷ್ಟೆಲ್ಲ ಸಮಸ್ಯೆಗಳಾಗಬಹುದು ಅಥವಾ ಸತ್ಯಾಂಶ ಏನು ಹೊರಗೆ ಬೀಳಬಹುದು. ಅದರಲ್ಲೂ ಕೂಡ ಈಗಾಗಲೇ ಒಂದಷ್ಟು ವಕೀಲರು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿದ್ರೆ ಅಥವಾ ಏನು ಸತ್ಯಾಂಶ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಖಂಡಿತವಾಗಿಯೂ ಕೂಡ ನ್ಯಾಯ ಸಿಗುತ್ತೆ. ಯಾರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ಶಿಕ್ಷೆ ಆಗುತ್ತೆ, ಯಾರು ರಿಲೀಸ್ ಆಗಬೇಕು ಅವ್ರು ಆಗ್ತಾರೆ ಅನ್ನೋಂಥದ್ದು ಒಂದು ಕಡೆ ಒಂದು ಭರವಸೆ ಇದೆ. ಹಾಗಾಗಿ ನೋಡಬೇಕಾಗತ್ತೆ ಇವತ್ತು ದರ್ಶನ್ಗೆ ಮತ್ತೆ ಪ್ರದೋಷ್ಗೆ ಇಬ್ಬರಿಗೂ ಕೂಡ ಬಿಗ್ ಡೇ ಇದೆ. ಇವತ್ತು ಪ್ರದೋಷ್ ಏನು ಹೇಳಿಕೆ ಕೊಡ್ತಾನೆ, ಅದಾದ ನಂತರ ಡಿ ಗ್ಯಾಂಗ್ ಕಥೆ ಏನಾಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ.